ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮಗೆ ಅವನ ಮೇಲೆ ಭಾಳ ಪ್ರೀತಿ ಇದೆ. ಯಾಕಂದರೆ ಮೈಸೂರನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಆ ಡಾಕ್ಟ್ರು ವಿಜಯ್ ಕುಮಾರಿಗೋ ಸುಶ್ರುತಿಗೋ ನೀವು ಟಿಕೆಟ್ ಕೊಡ್ತಾಯಿದ್ರಿ. ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದರೆ ಸೋಲಕ್ಕೋಸ್ಕರನೇ ಕೊಟ್ರಿ. ಯಾಕೆಂದರೆ 4 ಚುನಾವಣೆಯಲ್ಲಿ ಸೋಚಿರೋನು 5ನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನ್ರಿ, ಅವನಿಗೆ ಕೊಟ್ರಿ. ಸರ್ ಕನಿಷ್ಠ ಅವನು ಯಾದವಗಿರಿನಲ್ಲೇ ವಾಸ ಮಾಡ್ತಾನೆ, ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್. ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ. ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ, ಅಲ್ಲಾದರೂ ಕೊಡಿ ಅವನಿಗೆ. ಅದರಲ್ಲೂ ಸೋತಾಗ್ತಾನೆ ಅವನು. ಅವನಿಗೆ ಮೈಸೂರು ಜನ 3 ಕಾಸಿನ ಬೆಲೆನೂ ಕೊಡಲ್ಲ ಅಂತ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ. ಆ ಚೆನ್ನಯ್ಯ, ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆನೂ ಕೂಡ ನೀವು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್. ಮೊಹಂತಿ ಅವರೇ, ನೀವೊಬ್ಬರು ಸೀನಿಯರ್ IPS ಆಫೀಸರ್ ಇದ್ದೀರಿ, ದಯವಿಟ್ಟು ಆ ಚೆನ್ನಯ್ಯನ ಪೂರ್ವಾಪರ ಏನು, ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ, ಇದ್ರ ಬಗ್ಗೆನೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನೂ ಕೊಡಿ. ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ, ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನೂ ಕೇಳ್ತಾ ಇದ್ದಾರೆ. ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ. ಏನು ಅಂತಂದರೆ 350 ಕೊಲೆ ಆಗಿದೆ, 1000 ಕೊಲೆ ಆಗಿದೆ ಅಂತ ಹೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆ ಅವರು ಏನು ದಾವೂದ್ ಇಬ್ರಾಹಿಮು, ಹಾಜಿ ಮಸ್ತಾನು, ಕರೀಂ ಲಾಲಾಗಿಂತ ದೊಡ್ಡ ಡಾನ ಅಂತ ನನಗೆ ಆಶ್ಚರ್ಯ ಆಯಿತು. ಇರ್ಬೋದೇನಪ್ಪ, ನನಗೊಂಥರ ಅನುಮಾನ ಆಗಿಬಿಟ್ಟು ಈ ಎಲ್ಲ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ, ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ. ಆದರೆ ಆಗದಾಗ ಏನೂ ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ಲವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ. ಆಯಿತು, ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪಿ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ? ಯಾಕಾಗಿ SIT ಅವರು ಪ್ರತಿನಿತ್ಯನೂ ಕೂಡ ಅವನು ತೋರಿಸಿದ ಗುಂಡಿನೆಲ್ಲ ಅಗಿತಾ ಇದ್ದೀರಿ? ಆಯಿತು, ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ? ಅವನು ಫಸ್ಟ್ ಎನ್ಕ್ವೈರಿ ಮಾಡಿ. ಅದು ಯಾವುದೂ ಮಾಡ್ತಿಲ್ಲ. ಆದರೆ ಧರ್ಮಸ್ಥಳದಲ್ಲಿ ಈ ಥರದ್ದು 367 ಪ್ರಕರಣಗಳಿದ್ದಾವೆ, ಈ ಥರದ್ದು ಕೊಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿದ್ದಾನೆ. ಆತನ ಹೆಸರು ಬಾಲನ್ ಅಂತೇಳಿ ಹೇಳಿ. ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ, ಅದರೊಳಗಡೆ ದಾಖಲೆ ಇದೆ ಅಂತ. ದಯವಿಟ್ಟು ಬನ್ನಿ ಸರ್, ದಾಖಲೆ ಕೊಡಿ. ನಾನು ಈ ಅಡ್ವೊಕೇಟ್ ಇದ್ದಾರಲ್ಲ, ನಾನು ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆನ ಕಳ್ಕೊಂಡಿರುವಂತಹ ಹಿಂದೂ ಸಮಾಜ, ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು, ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರಾಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ. ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ, ಅಲ್ಲೋಗಿ ಗುದ್ಲಿ ಹಾಕ್ತೀವಿ, ಹಾರೆ ಹಾಕ್ತೀವಿ, ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಯಾರು ಮಾಡ್ತಾ ಇರೋರು? ಈ ಅಡ್ವೊಕೇಟ್ ಯಾರು? 2008ರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು. ಆರೋಪಿಗಳ ಪರವಾಗಿ, ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವನು ಯಾರು? ಇದೇ ಅಡ್ವೊಕೇಟು. ಮಲ್ಲೇಶ್ವರಂ BJP ಆಫೀಸ್ ಮೇಲೆ ದಾಳಿ ಆಯಿತು, ಅದರ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಿದವರು ಯಾರು? ಇದೇ ವ್ಯಕ್ತಿ. ರುದ್ರೇಶ್ ಮರ್ಡರ್ ಕೇಸ್ ಆಯಿತು, ಆ ಮರ್ಡರ್ ಮಾಡಿದಂಥವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು? ಇದೇ ಅಡ್ವೊಕೇಟು. ಹಾಗೆ DJ ಹಳ್ಳಿ KJ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು, ದೊಂಬಿ ಆಯಿತು, ಪೊಲೀಸರ ಮೇಲೆ ದಾಳಿ ಆಯಿತು. ಆ ದಾಳಿ ಮಾಡಿದಂಥವ್ರ ಮೇಲೆ ಅವ್ರ ಪರವಾಗಿ ವಕಾಲತ್ತು ವಹಿಸ್ತಾರ ಯಾರು? ಇದೇ ಅಡ್ವೊಕೇಟು. ಈ ವ್ಯಕ್ತಿಯ ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರಲ್ಲ, ಅವರ ಪೂರ್ವಾಪರವನ್ನು ನೋಡಿ ಸರ್. ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ, ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ, ಅಲ್ಲಿ ಏನು ಮುಲ್ಲಾಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸೆ ಜುದಾ, ರುಂಡವನ್ನು ಮುಂಡವನ್ನು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ, ಅವನನ್ನೇ ನೀವು ನಂಬ್ತೀರಿ. ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ? ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟಕಟೆಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲಿಗೆ ಇದು ಟಾರ್ಗೆಟ್ ಧರ್ಮಸ್ಥಳ 100% ಆರೋಪಿ ಫಿಕ್ಸು ವೀರೇಂದ್ರ ಹೆಗ್ಡೆ ಅವರು. ಅದನ್ನು ಸಾಬೀತು ಮಾಡೋಕ್ಕೆ ಸಾಕ್ಷ್ಯ ಹುಡುಕ್ತಾ ಇದ್ದಾರೆ ಈ ಸರ್ಕಾರ. ಅಲ್ಲಿ ಕೋಳಿ ತಿನ್ಕೊಂಡು ಮೀನು ತಿನ್ಕೊಂಡು ಧರ್ಮಸ್ಥಳಕ್ಕೆ ಹೋದಂಥವ್ರದ್ದು ಉದ್ದೇಶ ಶುದ್ಧಿ ಇರೋಕ್ಕೆ ಸಾಧ್ಯನಾ? ಇವ್ರು ಮಾಡ್ತಾ ಇರುವಂಥದ್ದು ಇದು. ಯಾವ ಉದ್ದೇಶಕ್ಕೆ ಇದನ್ನು ಮಾಡ್ತಾರೆ? ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಗಾಳಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಬಳಿಸ್ತಾ ಇದ್ರು, ಅದನ್ನು ಮುಜರಾಯಿ ಇಲಾಖೆಗೆ ತೊಗೊಂಡ್ರು. ಅದೇ ರೀತಿ ಧರ್ಮಸ್ಥಳವನ್ನು ಕಬಳಿಸಬೇಕು, ಅದಕ್ಕೋಸ್ಕರ ಹೊರಟಿದ್ದಾರೆ. ಹಿಂದೂಗಳ ನಂಬಿಕೆ ಹೊಡೆಯುವಂಥ ಒಂದು ವ್ಯವಸ್ಥಿತ ಪ್ರಯತ್ನ ಆಗ್ತಿದೆ.
ನೀವು ಇಲ್ಲಿ ಅಷ್ಟೊಂದು ಕೊಲೆಗಳು ನಡೆದಿದ್ದಾವೆ ಅಂತಂದರೆ ಇಷ್ಟು ಗುಂಡಿ ತೆಗೆದ್ರಲ್ಲ, ಎಲ್ಲಿ ಸಿಗ್ತಾನೆ ಇಲ್ವಲ್ಲ. ಹೂತಾಕಿದವನು ಚೆನ್ನಯ್ಯ ಇಲ್ಲಿ ಹೂತಾಕಿದ್ದೀನಿ, ಅಲ್ಲಿ ಹೂತಾಕಿದ್ದೀನಿ, ಎಲ್ಲಿ ಹೂತಾಕಿದ್ದೀನಿ, ಎಲ್ಲಿದೆ? ಇಷ್ಟಾಗಿಯೂ ಕೂಡ ನೀವು ಪ್ರತಿನಿತ್ಯನೂ ಕೂಡ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರುವಂತಹ ಎಲ್ಲ ಕೆಲಸವನ್ನು ಕಸರತ್ತನ್ನು ನೀವು ಮಾಡ್ತಾಯಿದ್ದೀರಿ. ಮೋಹಂತಿಯವರೇ, ಬೇಗ 13ನೇ ಗುಂಡಿನೂ ತೆಗೆದುಬಿಡಿ ಸರ್. 13ನೇ ಗುಂಡಿ ತೆಗೆದು ಕೂಡಲೇ ನಿಮ್ದೆಲ್ಲ ಬಂಡವಾಳ ಬಯಲಾಗೋಗ್ಬಿಡುತ್ತೆ, ಈ ಆರೋಪ ಮಾಡಿದವರು ಅಂತೇಳಿ ನೀವು ಸುಮ್ಮನೆ ಆಗಿದ್ದೀರಾ. ಆಯಿತು, ಒಂದು ವೇಳೆ ತಪ್ಪೇ ಆಗಿದೆ ಅಂತ ತಿಳ್ಕೊಳ್ಳೋಣ. ನಾವೇನು ಆರೋಪಿಗಳನ್ನು ಅಥವಾ ಅಪರಾಧಿಗಳನ್ನು ಆ ಥರ ಕೆಲಸವನ್ನು ಮಾಡಿದವ್ರನ್ನ ನೀವು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಲ್ಲ. ಬೇಗ ಮುಗಿಸಿ ಸರ್. ಪ್ರತಿನಿತ್ಯ ಮೀಡಿಯಾ ಟ್ರಯಲ್ ಮಾಡಿ ಆಯಿತು, ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು, ಹೇಳಿಕೆಯನ್ನು ಕೊಡಬಾರ್ದು, ಅಪಪ್ರಚಾರ ಮಾಡಬಾರ್ದು ಅಂತ ಒಂದು ಸಣ್ಣ ಡೈರೆಕ್ಷನ್ ಆದರೂ ಕೊಡಿ ಸರ್. ಯಾವುದೂ ಮಾಡ್ತಿಲ್ಲ ನೀವು. ಪ್ರತಿನಿತ್ಯ ಅಲ್ಲಿ ಹೋಗೋದು, ಯೂಟ್ಯೂಬರ್ಸ್ ಹೋಗೋದು, ಪ್ರತಿಯೊಬ್ಬರು ಅಲ್ಲೇ ಶೂಟ್ ಮಾಡೋದು, ಮನಸ್ಸಿಗೆ ಬಂದಂಗೆ ಹೇಳ್ತಾ ಇದ್ದಾರೆ. ಅವ್ರ ಮೇಲಿನ ಒಂದು ಆರೋಪನೂ ಕೂಡ ಇಲ್ಲಿವರೆಗೂ ಸಾಬೀತಾಗಿಲ್ಲ. ಆದರೂ ಕೂಡ ಅವ್ರನ್ನ ಅಪರಾಧಿ ಮಾಡಿ ಹಾಕೋಗ್ಬಿಟ್ಟಿದ್ದೀರಿ. ಬೇಗ, ಆದಷ್ಟು ಬೇಗ ಈ ಎನ್ಕ್ವೈರಿನ ಕಂಪ್ಲೀಟ್ ಮಾಡಿ ಅವನು ಆರೋಪ ಮಾಡಿರುವಂಥ ಅನಾಮಿಕ ಅಂತ ಹೇಳ್ತಾ ಇರುವಂಥ ಚೆನ್ನಯ್ಯ ಏನಿದ್ದಾನೆ, ಚೆನ್ನಯ್ಯ ಯಾರು, ಅವನ ಹಿನ್ನೆಲೆ ಏನು, ಈ ಆರೋಪ ಮಾಡ್ತಾ ಇದ್ದಾರಲ್ಲ ಅವರಲ್ಲಿ ನಮ್ಮ ಹತ್ರ ಸಾಕ್ಷ್ಯ ಇದೆ, 367 ಪ್ರಕರಣಗಳ ಬಗ್ಗೆ ದಾಖಲೆ ಇದೆ ಅಂತ ತಿಳಿದಿರಲ್ಲ ಸರ್. ಅವ್ರ ಹತ್ರ ದಾಖಲೆ ಕೂಡ ಕೇಳಿ ಸರ್, ಅವ್ರನ್ನೂ ಒಂದು ಎನ್ಕ್ವೈರಿ ಮಾಡಿ ಸರ್. ಇದೊಂದು ಸರಿ ಬೇಗ ನಿಲ್ಲಿ. ಪ್ರತಿನಿತ್ಯನೂ ಏನೋ ಟೆಸ್ಟ್ ಮ್ಯಾಚು 5 ದಿನಕ್ಕೆ ಮುಗಿದೋಗುತ್ತಾರೆ. ಇದು ನೋಡಿದ್ರೆ ಇನ್ನೇನು ನಿಮಗೆ ಸರಣಿ ಇಂಗ್ಲೆಂಡ್ ಮತ್ತು ಇಂಡಿಯಾದ್ದು ಟೆಸ್ಟ್ ಸೀರೀಸು 5 ಟೆಸ್ಟ್ದು 25 ದಿನ ಮುಗಿದೋಯ್ತು. ಅವ್ರು ಧರ್ಮಸ್ಥಳದ ಮಾತ್ರ ಮುಗಿತಾ ಇಲ್ಲ. ಯಾಕೆಂದ್ರೆ ಮುಗಿಸೋಕ್ಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟ ಇಲ್ಲ. ಒಟ್ಟಿಗೆ ಅಲ್ಲಿ ಧರ್ಮಸ್ಥಳದ ಬಗ್ಗೆ ಜನ ನಂಬಿಕೆ ಇಟ್ಕೋಬಾರ್ದು, ನಂಬಿಕೆ ಮುಗಿದೋಗ್ಬಿಡ್ಬೇಕು ಅಲ್ಲಿಗೆ. ಆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆಯಲ್ಲ ಅದರ ಇಮೇಜ್ ಅನ್ನೋದು ನೆಲ ಕಚ್ಚಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ರಾಜ್ಯ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗ್ತದೆ. ಇರ್ಬೋದು, ಗಿರೀಶ್ ಪಟೇಲ್ ಇರ್ಬೋದು ಸರ್, ಸಾಕ್ಷಿ ಇದೆ ಅಂತ ಹೇಳ್ತಾರೆ, ಯಾವುದೂ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ, ಕೇವಲ ಮಾತಾಡ್ತಾ ಇದ್ದಾರೆ ಅಷ್ಟೇ ಸರ್. ನಾನು ಅದನ್ನೇ ಹೇಳ್ತಾ ಇರೋದು. SIT ರಚನೆ ಮಾಡಿದಿರಲ್ಲ, ಸೀನಿಯರ್ ಮೋಸ್ಟ್ ಪೊಲೀಸ್ ಆಫೀಸರ್ಸ್ ಇದ್ರು, 3 ಜನ IPS ಆಫೀಸರ್ಸ್ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಭಾಳ ನಿಮಗೆ ಏನು ಅನುಭವ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಂಥ 10 ಕೇಸ್ಗಳನ್ನ ನೋಡಿದಿರಿ. ಬೇಗ ಮುಗಿಸಿ ಸರ್. ಅಲ್ಲಿಗೆ ಹಿಂದೂಗಳು ಸಾಫ್ಟ್ ಟಾರ್ಗೆಟ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಈಗ ಅವನು ಯಾರೋ ಒಬ್ಬ ಸಮೀರ ಅನ್ನೋನು ಅವನ ಧರ್ಮದ ಬಗ್ಗೆ ಮಾತಾಡಿದ್ರೆ ಬಿಡ್ತಿದ್ರ? ಕುದಿಯ ಕಡಿತೀವಿ ಅಂತ ಬರ್ತಾರೆ. ನಮ್ಮ ಧರ್ಮಾಧಿಕಾರಿ ಬಗ್ಗೆ, ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಏನು ಬೇಕಾದರೂ ಮಾತಾಡ್ಬೋದಾ? ಹಾಗಾದರೆ ಮತಗಳ ವಿಚಾರ ಯಾಕೆ ರಾಜ್ಯವನ್ನ ರಾಹುಲ್ ಆಯ್ಕೆ ಮಾಡ್ಕೊಂಡು ಅಂತ ದೇಶದ ಬೇರೆ ಕಡೆಗೆ ಹೋದ್ರೆ ಬೆಂಗಳೂರಿನಲ್ಲೇ ಬಂದು ಪ್ರತಿಭಟನೆ ಮಾಡ್ತಾರೆ, ಕಾರಣ ಏನು? ಈ ನಮ್ಮಲ್ಲಿ ಈ ಗುದ್ದೋಡೋಗೋದು ಅಂತ ಹೇಳ್ತಾರೆ, ಹಿಟ್ ಆ್ಯಂಡ್ ರನ್ ಅಂತ. ಈ ವ್ಯಕ್ತಿನೂ ಅಷ್ಟೇ, ಸ್ಪಿಟ್ ಆ್ಯಂಡ್ ರನ್ನು. ಅಲ್ಲ, ಪಾರ್ಲಿಮೆಂಟ್ ಸೆಷನ್ ಆಗೋಕ್ಕಿಂತ ಮೊದಲು ಆಪರೇಷನ್ ಸಿಂಧೂರ್ ಬಗ್ಗೆ ಪುಂಖಾನುಪುಂಖವಾಗಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದರು. ಪಾರ್ಲಿಮೆಂಟಲ್ಲಿ ಆಯ್ತಪ್ಪ ಬನ್ನಿ ಡಿಬೇಟ್ ಮಾಡೋಣ ಅಂತೇಳಿ ಹೇಳಿದ್ರು. ಅಲ್ಲಿ ಇಡೀ ದೇಶದ ಮುಂದೆ ಏನು ನಡೀತು ಅನ್ನೋದನ್ನು ಜೈಶಂಕರ್ ಅವರು ಇರ್ಬೋದು, ಸ್ವತಃ ಮೋದಿಜಿಯವರೇ ಉತ್ತರವನ್ನು ಕೊಟ್ಟು ಅಲ್ಲಿ ರಾಹುಲ್ ಗಾಂಧಿಯವರ ದಡ್ಡತನವನ್ನು ಬಹಿರಂಗ ಮಾಡಿದರು. ಅದಾದ ಕೂಡಲೇ ಈಗ ಇಲ್ಲಿ ಕರ್ನಾಟಕ ಕೊಟ್ಟು ಬನ್ನಿ, ಅಲ್ಲಿ ಡೆಲ್ಲಿನಲ್ಲಿ ಸೆಷನ್ ನಡೀತಾ ಇದೆ. ಆಯ್ತಪ್ಪ, ಸೆಷನಲ್ಲೇ ಮಾತಾಡಿ ಇದನ್ನು ವಿಚಾರನ. ಇಲ್ಲಿ ಬಂದು ಇಲ್ಲೇನೋ ಬರೀ ಮಹದೇವಪುರ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳ್ತಿರಲ್ಲ, ಇಲ್ಲೇ ಬನ್ನಿ ಮೈಸೂರಿನಲ್ಲೇ ನರಸಿಂಹರಾಜ ಕ್ಷೇತ್ರದಲ್ಲಿ ಇದ್ದಾರಲ್ಲ ಅದ್ರ ಬಗ್ಗೆ ಹೇಳಿ. 76,000 ಲೀಡ್ ನಿಮಗೆ ಹೆಂಗೆ ಬಂತು ಸರ್? ಇಡೀ ಯಾವ ಒಂದೇ ಒಂದು ಕಡೆನೂ ಕೂಡ ಇಡೀ ಮೈಸೂರು ಜಿಲ್ಲೆನಲ್ಲಿ, ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ಸಿಗೆ ಮೈನಸ್ಸು, ಮಡಿಕೇರಿಯಲ್ಲಿ ಮೈನಸ್ಸು, ಪಿರಿಯಾಪಟ್ಟಣದಲ್ಲಿ ಒಂದು ಸಣ್ಣ ಅಂತರ ಅಷ್ಟೇ, ಹುಣಸೂರಲ್ಲಿ ಮೈನಸ್ಸು, ಚಾಮುಂಡೇಶ್ವರಿಲಿ ಮೈನಸ್ಸು, ಕೃಷ್ಣರಾಜ್ಯದಲ್ಲಿ ಮೈನಸ್ಸು, ಚಾಮರಾಜದಲ್ಲಿ ಮೈನಸ್ಸು. ಆದರೆ ನರಸಿಂಹರಾಜ್ಯದಲ್ಲಿ ಒಂದೇ ಸರಿ 76,000 ಲೀಡ್ ಬರುತ್ತೆ. ಹೆಂಗೆ ಸರ್ ಈ ಮ್ಯಾಜಿಕ್ಕು? ಅದನ್ನು ಹೇಳಿ ಸರ್ ಫಸ್ಟ್ ರಾಹುಲ್ ಗಾಂಧಿ ಅವರೇ. ಸರ್, ಲಕ್ಷ್ಮಣ್ ಅವರು ನಿಮ್ಮ ವೈಯಕ್ತಿಕ ವಿಚಾರ ಬಗ್ಗೆ ಮಾತನಾಡಿದ್ದಾರೆ. ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ಸಿನ ಮುಟ್ಟಾಳ ವಕ್ತಾರ, ಈ ಹಿಂದೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿದ್ದಂಥ ಪುಷ್ಪಾ ಅಮರನಾಥ್, ಇಲ್ಲೇ ಮೈಸೂರಿನಲ್ಲೊಬ್ಬ ಪುಸ್ತಕ ಬರೀತೀನಿ ಅಂತೇಳಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದಾನೆ ಅವನು, ಹಾಗೆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ ಅವನು. ಈ 4 ಜನರ ವಿರುದ್ಧನೂ ಕೂಡ ಕೋರ್ಟಿಗೆ ಹೋಗಿ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ 2023ರಿಂದಲೂ ಕೂಡ ಪ್ರಕರಣ ನಡೀತಾ ಇದೆ. ನನ್ನ ವಿರುದ್ಧ ಈ ಮೈಸೂರಿನಲ್ಲಿರುವಂತಹ ಕಾಂಗ್ರೆಸ್ನ ಮುಟ್ಟಾಳ ವಕ್ತಾರ ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ. ಸೋಮವಾರ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ನಾನು ಮೂವ್ ಮಾಡ್ತಾಯಿದ್ದೀನಿ.
ಹೈಕೋರ್ಟ್ ಯಾಕೆಂತ ನನ್ನ ಬಗ್ಗೆ ಮಾತಾಡಬಾರ್ದು, ಏನು ಸ್ಲ್ಯಾಂಡರಸ್ ಆಗಿ ಮಾತಾಡಬಾರ್ದು ಅಂತೇಳಿ ಡೈರೆಕ್ಷನ್ ಕೊಡುತ್ತೆ? ಹೈಕೋರ್ಟಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡೇ ಕೊಡಬೇಕು ತಾನೇ. ಕೋರ್ಟಲ್ಲಿ ನಾನು PCR ಮಾಡಿದರೆ ಟ್ರಯಲ್ ಸ್ಟಾರ್ಟ್ ಆಗಿದೆಯಲ್ವಾ? ಇವ್ರ ಹತ್ರ ಏನಾದ್ರು ಇದೆಯಲ್ವಾ? ಹೋಗಿ ಕೊಡಿ ನೀವಲ್ಲಿ. ಕೋರ್ಟ್ ಸ್ಟೇ ಕೊಡೋದು ಒಂದು ಮಾಧ್ಯಮಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಕೋರ್ಟು ಇಂಜಂಕ್ಷನ್ ಅಂತ ಕೊಟ್ಟರೆ ನಿಮ್ಮ ಹತ್ರ ಸುಳ್ಳಾಗಿ ಆರೋಪವನ್ನು ಮಾಡಬಾರ್ದು. ಆದರೆ ಸಾಕ್ಷ್ಯಗಳಿತ್ತು ಅಂತಂದರೆ ನೀವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೋದು. ಮಾಧ್ಯಮಗಳು ಕೂಡ ದಾಖಲೆ ಇತ್ತು ಅಂತಂದರೆ ನೀವು ಪ್ರಕಟ ಮಾಡೋದಕ್ಕೆ ಇಂಜಂಕ್ಷನ್ ಇದ್ರೂ ಕೂಡ ಅಭ್ಯಂತರ ಇಲ್ಲ. ಇಷ್ಟಾಗಿಯೂ ಕೂಡ ಪ್ರತಿನಿತ್ಯನೂ ನನ್ನ ಮೇಲೆ ತರಾವರಿ ಆರೋಪನ ಮಾಡ್ತಾರೆ ಹೊರತು ಸಾಕ್ಷ್ಯ ಕೇಳಲ್ಲ. ಮೀಡಿಯಾದವ್ರಿಗೆ ಕೂಡ ಕೇಳಿ ಸಾಕ್ಷ್ಯನ. ಜೋಬಲ್ಲಿ ಜೋಬಲ್ಲಿ ಸಾಕ್ಷ್ಯ ಇಟ್ಕೊಂಡ್ರೆ ಅಂದ್ರೆ ಅವ್ರ ಮನೆ ಮಂದಿದು ಏನಾರು ಇದೆಯಾ ಅದ್ರೊಳಗಡೆ? ಹೊರಗಡೆ ಯಾಕೆ ಹೇಳ್ತಿಲ್ಲ? ಅಂಜಿಕೆ ಯಾಕೆ? ನಿಮ್ಮ ಮನೆ ಮಂದಿದು ಯಾರ್ದಾರು ಇತ್ತು ಅಂದರೆ ನೀವು ಹಂಚಬೇಕು. ಅಯ್ಯೋ ನಮ್ಮ ಮನೆಯವ್ರದ್ದೇ ಮರ್ಯಾದೆ ಹೋಗುತ್ತೆ ಅಂತೇಳಿ ಹೇಳಿ ಇಟ್ಕೊಂಡು ಆಮೇಲೆ ಕೊಡಪ್ಪ, ಕೋರ್ಟಿಗೆ ಕೊಡು. ಅಲ್ಲಿ ಹೋಗ್ಬಿಟ್ಟು ಕೋರ್ಟಲ್ಲಿ ನಿಮಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಮಾಡಿದ್ರು ಹೋಗ್ದಲ್ಲ, ಕೊನೆಗೆ ನೀವಿಬ್ಬರೂ ಪುಷ್ಪಾ ಅಮರನಾಥ್ ನೀವು ಇಬ್ಬರೂ ಹೋಗ್ಬಿಟ್ಟು ಬೇಲ್ ತೊಗೊಂಬಂದಿದ್ರಲ್ಲ ಹಾಜರಾಗ್ದಲೆ. ಈಗ ಟ್ರಯಲಿಗೆ ಬಂದಿದ್ದಲ್ಲ, ಹೋಗಿ ಕೋರ್ಟಿಗೆ ಕೊಡಿ. ಕಿಸಲ್ಲಿ ಇಟ್ಕೊಂಡಿರೋದು ಯಾಕೆ ಮೀಡಿಯಾದವ್ರಿಗೆ ಕೊಡಿ? ಸುಮ್ಮನೆ ಪ್ರತಿನಿತ್ಯ ಮಾತಾಡ್ತಾರೆ. ನಾನು ಮಾಧ್ಯಮ ಮಿತ್ರಲ್ಲೂ ಒಂದು ಕೇಳ್ತೀನಿ, 5 ಚುನಾವಣೆ ರೀ, 5 ಚುನಾವಣೆಯಲ್ಲಿ ಮೈಸೂರು ಜನ ಸೋಲಿಸಿದ್ದಾರೆ ಆ ಮುಟ್ಟಾಳನ್ನು. ಅವನ ಮಾತಿಗೆ ಅವನು ಮಾಡೋ ಆರೋಪಕ್ಕೆ ಇವತ್ತರೆಗೂ ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ಇವನು ಜೀವನದಲ್ಲಿ ಯಾವುದಾದ್ರು ಅವನ ಆರೋಪಕ್ಕೆ ಒಂದಾರು ಸಾಕ್ಷ್ಯ ಕೊಟ್ಟಿದ್ದಾನೇನ್ರಿ? ಮತ್ತು ಅವನ ಮಾತು ಕೇಳ್ಕೊಂಡು ನೀವು ಇಲ್ಲಿಗೆ ಬರ್ತಿರಲ್ಲ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮಗೆ ಅವನ ಮೇಲೆ ಭಾಳ ಪ್ರೀತಿ ಇದೆ. ಯಾಕಂದರೆ ಮೈಸೂರನ್ನ ಗೆಲ್ಲಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಆ ಡಾಕ್ಟರ್ ವಿಜಯ್ ಕುಮಾರಿಗೋ ಸುಶ್ರುತಿಗೋ ನೀವು ಟಿಕೆಟ್ ಕೊಡ್ತಾಯಿದ್ರಿ. ಇಲ್ಲಿ ನೀವು ಇವನ್ನ ಕೂಗುಮಾರಿಗೆ ಮುಟ್ಟಾಳಂಗೆ ನೀವು ಟಿಕೆಟ್ ಕೊಟ್ರಿ ಅಂತಂದರೆ ಸೋಲಕ್ಕೋಸ್ಕರನೇ ಕೊಟ್ರಿ. ಯಾಕೆಂದರೆ 4 ಚುನಾವಣೆಯಲ್ಲಿ ಸೋಚಿರೋನು 5ನೇ ಚುನಾವಣೆಯಲ್ಲಿ ಜನ ಗೆಲ್ಲಿಸ್ತಾರೇನ್ರಿ? ಅವನಿಗೆ ಕೊಟ್ರಿ ಸರ್. ಕನಿಷ್ಠ ಅವನು ಯಾದಗಿರಿನಲ್ಲೇ ವಾಸ ಮಾಡ್ತಾನೆ, ಅಲ್ಲಿ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡಿ ಸರ್. ಬೇಗ ಕಾರ್ಪೊರೇಷನ್ ಚುನಾವಣೆನ ನೀವು ಘೋಷಣೆ ಮಾಡಿ ಅವನಿಗೆ ಕಾರ್ಪೊರೇಷನ್ ಟಿಕೆಟ್ ಕೊಡಿ. ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದೆ, ಅಲ್ಲಾದರೂ ಕೊಡಿ ಅವನಿಗೆ. ಅದರಲ್ಲೂ ಸೋತಾಗ್ತಾನೆ ಅವನು. ಅವನಿಗೆ ಮೈಸೂರು ಜನ 3 ಕಾಸಿನ ಬೆಲೆನೂ ಕೊಡಲ್ಲ. ನಾನು ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಇನ್ನು ಮುಂದೆ ಅವನ ಆರೋಪನ ನೀವು ಕೇಳಿಸ್ಕೋಬೇಡಿ, ಅವನ ಆರೋಪಕ್ಕೆ ನನ್ನ ಹತ್ರ ಪ್ರತಿಕ್ರಿಯೆನೂ ಕೇಳಬೇಡಿ. ಇಂಥ ವ್ಯಕ್ತಿಗಳ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೇಳಕ್ಕೆ ಬಂದರೆ ನನಗೂ ಒಂಥರ ನೀವು ಮಾಧ್ಯಮದವರ ಇಷ್ಟು ಆರೋಪ ಮಾಡಿದ್ರೆ ಒಂದಕ್ಕೂ ಸಾಕ್ಷ್ಯಾಧಾರ ಕೊಡದೇ ಇದ್ದವನು ವ್ಯಕ್ತಿದು ನೀವು ಪ್ರತಿಕ್ರಿಯೆ ಕೇಳಕ್ಕೆ ಬರ್ತಿದ್ದಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನನಗೂ ಕೂಡ ಬೇಸರ ಆಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ. ಮತ್ತೊಬ್ಬ ವಕ್ತಾರರು ಸಮುದಾಯದ ವಿರುದ್ಧ ಮಾತನಾಡಿರುವಂಥದ್ದು ಇನ್ನೂ ಕಾಂಗ್ರೆಸ್ ಅವರು ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಸಾಕಷ್ಟು ಪತ್ರಗಳು ಸ್ಥಳೀಯವಾಗಿ ಹೋಗಿದೆ. ನೋಡಿ, ಅದು ಒಕ್ಕಲಿಗ ಸಮುದಾಯ ಇರ್ಬೋದು, ವೀರಶೈವ ಸಮುದಾಯ ಇರ್ಬೋದು, ಕುರುಬರು ಇರ್ಬೋದು, ವಿಶ್ವಕರ್ಮರು ಇರ್ಬೋದು, ಗಾಣಿಗರು ಇರ್ಬೋದು, ಕುಂಬಾರ ಇರ್ಬೋದು, SC ಜನಾಂಗದವರು ಇರ್ಬೋದು, ST ಜನಾಂಗದವರು ಇರ್ಬೋದು, ಈ ದೇಶದ ಬೆಳವಣಿಗೆ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ವೈಯಕ್ತಿಕವಾಗಿ ನನಗೂ ಇನ್ನೊಬ್ರಿಗೆ ಯಾರಿಗೋ ಜಗಳ ಇತ್ತು ಅಂತ ತಿಳ್ಕೊಳ್ಳಿ, ವೈಯಕ್ತಿಕವಾಗಿ ಬೈದಾಡ್ಕೊಳ್ಳೋಣ, ಸಮುದಾಯವನ್ನು ಎಳತರುವಂಥ ಅಗತ್ಯ ಇಲ್ಲ. ಆ ಕಾಂಗ್ರೆಸ್ಸಿನ ವಕ್ತಾರ ಹಿಂದೆ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನೂ ಆಗಿದ್ದಂತಹ ಸೀತಾರಾಮು ಇಡೀ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಕೂಡ ಇವತ್ತು ಈ ಕ್ಷಣದವರೆಗೂ ಕೂಡ ಕಾಂಗ್ರೆಸ್ನವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ಈ ಕಾಂಗ್ರೆಸ್ಸಿಗೇನು ಒಕ್ಕಲಿಗರನ್ನ ಬೈಲಿ ಅಂತಲೇ ಇಂಥ ವಕ್ತಾರಗಳನ್ನ ಇಟ್ಕೊಂಡಿದ್ದೀರಾ? ಅಥವಾ ಸಮುದಾಯದ ಮೇಲೆ ನೀವು ಸಿದ್ದರಾಮಯ್ಯನವರು ನೀವು ದ್ವೇಷ ಸಾಧಿಸ್ತಿದ್ದೀರಾ? ಅವನು ಇಡೀ ಫೇಸ್ಬುಕ್ಕಲ್ಲಿ ನಿಮ್ಮ ಪಕ್ಕದಲ್ಲೇ ಇದ್ದಾನೆ, ನಿಮಗೆ ಅಂಟ್ಕೊಂಡಿದ್ದಾನೆ, ನಿಮ್ಮ ಜೊತೆ ವಾಕಿಂಗ್ ಮಾಡ್ತಾಯಿದ್ದಾನೆ, ಇವನ್ನೆಲ್ಲನೂ ನೀವು ಹತ್ತಿರದಲ್ಲೇ ಇಟ್ಕೊಂಡಿದ್ದೀರಿ. ಅವನ ಕೈಲಿ ಬಯಸ್ತಾ ಇರೋದು ನೀವೇನ ಸರ್? ಹಾಗಾದರೆ ಮಗನ್ನ ಮಾದೇವಪ್ಪನವ್ರನ್ನ ಬಿಟ್ಟುಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಅಗೌರವ ತರುವಂಥ ಮಾತುಗಳನ್ನ ಆಡಿಸ್ತೀರಿ. ಈ ಸೀತಾರಾಮನ್ ಬಿಟ್ಟುಬಿಟ್ಟು ಒಕ್ಕಲಿಗ ಸಮುದಾಯಕ್ಕೆ ವಿರುದ್ಧವಾಗಿ ನೀವು ಮಾತಾಡಿಸ್ತೀರಿ. ಏನು ಸರ್ ನಿಮ್ಮ ಉದ್ದೇಶ?